ರಾಜ್ಯದಲ್ಲಿ ಒಕ್ಕಲಿಗ ನಾಯಕರ ವಾಗ್ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ಈ ಹಿಂದೆ ಶ್ರೀಗಳ ಫೋನ್ ಕಾಲ್ ಅನ್ನೇ ಟ್ಯಾಪ್ ಮಾಡಿದ್ದ ಆರೋಪ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಲೀಡರ್ಸ್ ಏನ್ ಹೇಳ್ತಾರೆ ಬನ್ನಿ ನೋಡ್ತಾ ಹೋಗೋಣ. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು? ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ? ಇದೇ ಒಂದು ಡೈಲಾಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಹಳೆ ದೋಸ್ತ್ ಬಗ್ಗೆ ಚಲುವರಾಯಸ್ವಾಮಿ ಸಿಡಿಸಿದ ಈ ಬಾಂಬ್ಗೆ ಹೊಸ ಮೈತ್ರಿ ಲೀಡರ್ ನಿಗಿ ಕೆಂಡವಾಗಿದ್ರು. ಹೌದು, ಒಂದ್ ಕಡೆ ಒಕ್ಕಲಿಗ ಅಸ್ತ್ರವನ್ನ ಹಿಡಿದುಕೊಂಡು ನಾಯಕರು ಗೆಲುವಿನ ಮಂತ್ರ ಜಪಿಸುತ್ತಿದ್ದಾರೆ. ಈ ಮಧ್ಯೆ ಅದೇ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದೆ ಎಚ್.ಡಿ. ಕುಮಾರಸ್ವಾಮಿ. ಗುರುಪೀಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಅನ್ನೋದು ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ. ಎಂಥ ದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ? ಒಂದು ಧರ್ಮಪೀಠಕ್ಕೆ ಅಗೌರವ, ಇದಕ್ಕಿಂತ ಬೇಕಾ ಮರ್ಯಾದೆ? ಚಲುವರಾಯಸ್ವಾಮಿಗೆ ಎಚ್.ಡಿ.ಕೆ ತಿರುಗೇಟು. ಸಂಬಂಧ ಇಲ್ಲದೆ ಇರೋದು. ನಾನು ಇನ್ನೊಬ್ಬರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೋ ಯಶಸ್ಸು ದೊರಕಲ್ಲ. ಫೋನ್ ಟ್ಯಾಪ್ ಆಯ್ತೋ ಇಲ್ವೋ, ಪರ್ಯಾಯ ಪೀಠ ಮಾಡಿದ್ರೋ ಇಲ್ವೋ, ಇದಕ್ಕೆಲ್ಲ ಶ್ರೀಗಳೇ ಉತ್ತರವನ್ನ ಕೊಡಬೇಕು. ಚಲುವರಾಯಸ್ವಾಮಿಯನ್ನು ಮಠದ ವಕ್ತಾರರ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ಇವೆಲ್ಲವನ್ನ ಏನಾಗಿದೆ, ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ, ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮ ಪೂಜ್ಯ ಸ್ವಾಮೀಜಿಯವರು. ಅವ್ರು ಹೇಳಬೇಕು. ಚಲುವರಾಯ ಸ್ವಾಮಿ ಏನು ಮಠದ ವಕ್ತಾರರ? ಅವರೇನು ವಕ್ತಾರರಲ್ಲ. ಮತ್ತು ಆ ಸರ್ಕಾರ ಇದ್ದಿದ್ದು ಯಾರ್ದು ಸರ್ಕಾರ? ಗೃಹ ಸಚಿವರು ಯಾರಿದ್ರಪ್ಪ? ಕಾಂಗ್ರೆಸ್ ಅವರು, ಪರಮೇಶ್ವರ್. ಐ ಥಿಂಕ್ ಕಾಂಗ್ರೆಸ್ ಅವ್ರು ತಾನೇ ಹೋಮ್ ಮಿನಿಸ್ಟ್ರ್ ಇದ್ದಿದ್ದು. ಮತ್ತು ಹೋಮ್ ಮಿನಿಸ್ಟ್ರು ಅವ್ರ ಕಡೆಯವರು ಇದ್ಕೊಂಡು ಕುಮಾರಸ್ವಾಮಿನ ಯಾಕೆ ಕೇಳ್ತೀರಾ ನೀವು? ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಬಿಜೆಪಿ ನಾಯಕರು ಹೀಗೆಲ್ಲ ವ್ಯಂಗ್ಯ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಭಾವುಕರಾಗಿ ಮಾತನಾಡಿದ್ರು. ಅದೆಲ್ಲ ಗೊತ್ತಿರೋ ವಿಷಯ, ಆದ್ರೂ ನಾನು ಆ ಬಗ್ಗೆ ಈಗ ಮಾತನಾಡಲ್ಲ ಅಂತ ಜಾರಿಕೊಂಡ್ರು. ಇದನ್ನ ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನೇ ಸರ್? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಒಟ್ನಲ್ಲಿ ಫೋನ್ ಕದ್ದಾಲಿಕೆ ಆರೋಪವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ರೆಡಿ ಆಗ್ತಿದೆ. ಇನ್ನೊಂದು ಕಡೆ ಅದನ್ನೇ ಪ್ರತ್ಯಾಸ್ತ್ರವಾಗಿ ಪ್ರಯೋಗಿಸೋಕೆ ದೋಸ್ತಿಗಳು ಸ್ಕೆಚ್ ಹಾಕ್ತಿದ್ದಾರೆ. ಆ ಮೂಲಕ ಒಕ್ಕಲಿಗರ ಮನವೊಲಿಕೆ ಪಾಲಿಟಿಕ್ಸ್ ಹೆಚ್ಚಾಗ್ತಿದೆ. ಇದಿನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.